ಮಂಗಳಾರತಿಗಳು. ಇಲ್ಲಿವರೆಗೂ ವಾದ ವಿವಾದ ಸಂವಾದ ಎಲ್ಲ ಆಯಿತು. ಈ ವಿವಾದ ಆಗಿಲ್ರಿ. ಅಲ್ಲ ಆಯ್ತು, ವಿವಾದ ಬೇಡ. ಈಗ ನಮ್ದು ಒಂದು ಪ್ರಶ್ನೆ ಅಷ್ಟೇ. ನಾವು ಮಠಾಧೀಶರೊಳಗೆ ಬೇರೆ ಇದೆ ಭಿನ್ನಾಭಿಪ್ರಾಯ, ಅದು ಆಗ್ಬಾರ್ದು. ಪಂಚಪೀಠ ಮತ್ತು ನೀವಿಬ್ಬರು ಸೇರಿದ್ರೆ ಸಮಾಜ ಸುಧಾರಣೆ ಆಗ್ತದ. ಅದಕ್ಕೆ ನಮ್ದು ಒಂದು ಪ್ರಶ್ನೆ, ನೀವು ಎಲ್ಲರೂ ಸೇರಿಕೊಂಡು ಈ ಸಮಾಜನ ಯಾಕೆ ಹಿಡಿಬಾರ್ದು ಅಂತ ಒಂದೇ. ಯಾಕಂದ್ರೆ ಭಕ್ತಾದಿಗಳು ಆ ಕಡೆ ಹೋಗ್ಬೇಕು, ಈ ಕಡೆ ಹೋಗ್ಬೇಕು, ಜಂಜಾಟದಲ್ಲಿದ್ದೇವೆ. ಇದು ಆಗ್ಬಾರ್ದು. ನಮ್ಮ ಒಂದು ವೈಯಕ್ತಿಕ ನಾವು ಮಠಾಧೀಶ ಬೇರೆ ಮಾಡೋದು ಬೇಡ. ನಾವು ನೀವೆಲ್ಲರೂ ಸೇರಿ ಪಂಚಪೀಠದವರು ನೀವೆಲ್ಲರೂ ಸೇರಿ ಒಂದು ಇದಕ್ಕೆ ಬರದಂತೆ ನನ್ನ ವಾದ ಅಷ್ಟೇ, ಬೇರೆ ಏನೂ ಇಲ್ಲ. ಭಾಳ ಒಳ್ಳೆಯ ಪ್ರಶ್ನೆ ಕೇಳ್ಯಾರ. ನೀವು ಗೊಂದಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಬಸವಣ್ಣನವರು ಗಟ್ಟಿಯಾಗಿ ಯಾರು ಹಿಡಿತಾರಲ್ಲ ಅವ್ರ ಕಡೆ ನೀವು ಹೋಗ್ಬೇಡ್ರಿ ಸಾಕು. ಬಸವಣ್ಣನೇ ಧರ್ಮಗುರು, ವಚನ ಸಾಹಿತ್ಯ ಧರ್ಮಗ್ರಂಥ ಅಂತ ಒಂದು ತಳಹದಿ ಮೇಲೆ ಏನು ನಮ್ಮ ಲಿಂಗಾಯತ ಧರ್ಮ ಕೊಟ್ಟರು ಅದನ್ನು ಗಟ್ಟಿ ಹಿಡಿದವ್ರ ಜೊತೆ ನೀವು ಹೋಗ್ರಿ. ಎಲ್ಲರೂ ನಮ್ಮ ಜೋಡಿ ತಾವೇ ಬರ್ತಾರೆ, ಅವರು ಒಂದಿನ ನಮ್ಮ ಕಡೆನೇ ಬರ್ತಾರೆ ಅನ್ನೋದು ನೀವು ಗ್ಯಾರಂಟಿ. ಸಾಯಂಕಾಲ